ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಇವತ್ತೇನು ಇನ್ವೆಸ್ಟಿಗೇಷನ್ ಇದೆ ಅದು ಸರ್ಕಾರದಲ್ಲಿ ಯಾವುದೇ ಒಂದು ಕೂಡ ಹಸ್ತಕ್ಷೇಪ ಇಲ್ಲ. ಸರ್ಕಾರ ಯಾವುದರಲ್ಲಿ ಕೂಡ ಮೂಗು ತೂರಿಸೋಂಥ ಕೆಲಸ ಮಾಡಿಲ್ಲ. ಕಾನೂನೇನಿದೆ, ಕಾನೂನು ತನ್ನ ಒಂದು ಕೋರ್ಸ್ ಏನಿದೆ ಅದನ್ನು ಹಾಗೇ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಯಾರಾದರೂ ತಪ್ಪು ಮಾಹಿತಿಗಳು ಹೇಳಿದರೆ, ಸುಳ್ಳು ಆದೇಶಗಳು ಕೊಟ್ಟಿದ್ರೆ, ಸುಳ್ಳಾದ ಸಾಕ್ಷಿಗಳನ್ನ ತೋರಿಸಿದ್ರೆ ಅವ್ರಿಗೂ ಕೂಡ ಸಜೆ ಆಗೋಂಥದ್ದಾಗಲಿ. ಇವತ್ತೊಂದೇನಂತಂದರೆ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಸಾಹೇಬ್ರೇ ಧರ್ಮಸ್ಥಳದಲ್ಲಿ ನಡೆಯೋಂಥ ಒಂದು SITನ ಅವರೇ ಸ್ವಾಗತ ಮಾಡೋರೆ. ಯಾಕಂದರೆ ಒಂದೇ ಸರಿ ಇದರಲ್ಲಿ ಏನು ನಡೀತಾ ಇದೆ ಒಂದು ತೆರೆ ಎಳ್ದಂಗೆ ಆಗೋಗ್ಬಿಡ್ಬೇಕು, ಕಡೆ ಆಗಬೇಕು, ನಿತೀಶ್ರೀ ಆಡಬೇಕು. ಇದಕ್ಕೆ ಪದೇ ಪದೇ ಹಿಂಗಾಯಿತು ಹಂಗಾಯಿತು ಅನ್ನೋ ಊಹಾಪೋಹಗಳಿಗೆ ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಏನು SIT ತನಿಖೆ ನಡೀತಾ ಇದೆ ಕೂಲಂಕುಷವಾಗಿ ಒಂದು ವರದಿ ಹೊರಗೆ ಬಂದ ಮೇಲೆ ಎಲ್ಲ ಕೂಡ ಸ್ಪಷ್ಟವಾಗುತ್ತೆ, ತಿಳಿಯಾಗುತ್ತೆ. ಅದ್ರ ಜೊತೆಗೆ ಇವತ್ತು ಸಾಮಾನ್ಯವಾಗಿ ನಾವು ಯಾವಾಗಲೂ ಕೂಡ ಹೇಳ್ತೀವಿ ರಾಜಕಾರಣದಲ್ಲಿ ಧರ್ಮ ಇರಬೇಕು. ಅಂದರೆ ರಾಜಕಾರಣ ಮಾಡಿದಾಗ ಒಳ್ಳೆಯದೇನು, ಸತ್ಯ ಏನು, ಅಸತ್ಯ ಏನು, ನಿಜ ಏನು, ಸುಳ್ಳೇನು ಎಲ್ಲ ಇದರಲ್ಲಿ ಕೂಡ ರಾಜಕಾರಣದಲ್ಲಿ ಇರಬೇಕು. ಅದರಿಂದ ರಾಜಕಾರಣದಲ್ಲಿ ಧರ್ಮ ಇರಬೇಕು. ಆದರೆ ಧರ್ಮದಲ್ಲಿ ರಾಜಕಾರಣ ಬೆಳೆಸೋಂಥ ಕೆಲಸ ಮಾಡಬಾರ್ದು. ಇವತ್ತೇನು ವಿರೋಧ ಪಕ್ಷಗಳೆಲ್ಲ ಇವೆ, ಇವತ್ತು ಧರ್ಮದಲ್ಲಿ ರಾಜಕಾರಣನ ಬೆಳೆಸೋಂಥ ಕೆಲಸ ಮಾಡ್ತಾಯಿದ್ರೆ ಅವ್ರದನ್ನು ಕೈ ಬಿಡಬೇಕು. ಅಲ್ಲಿರ್ತಕ್ಕಂಥ ದೇವಾಲಯ, ಮಂಜುನಾಥನ ದೇವಾಲಯ ಏನು ಧರ್ಮಸ್ಥಳದಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರದಲ್ಲಿ ಅದು ಸಾವಿರಾರು ವರ್ಷದ ಇತಿಹಾಸ ಇರತಕ್ಕಂಥದ್ದು. ಇವತ್ತು ನೀವು ದೇವರು ನಂಬದೇ ಇರಿ, ನಾಸ್ತಿಕನಾಗಿರಿ, ಹಿಂದೂ ಆಗಿ, ಮುಸ್ಲಿಂ ಆಗಿ, ಏನೇ ಆಗಲಿ, ಅಂತೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಲ್ಲಿ ಹೋಗಿ ಎಲ್ಲರಿಗೂ ಕೂಡ ದೇವರ ಆಶೀರ್ವಾದ ಮಾಡಿದಲ್ಲಿ ಏನಾದರೂ ಒಳ್ಳೆಯದಾಗಿ ಬಂದಿದೆ ಅಂತಂದಮೇಲೆ ಆ ಕ್ಷೇತ್ರದಲ್ಲಿ ಏನಾದರೂ ಒಂದು ವಿಶೇಷತೆ ಇರಲೇಬೇಕಾ? ಆ ವಿಶೇಷತೆ ಉಳಿಯುತ್ತೆ, ಏನೂ ಆಗೋದಿಲ್ಲ. BJP ಅವರು ಮತ್ತು JDS ಅವರ ಒಂದು ರಾಜಕೀಯದ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಈ ಒಂದು ಧರ್ಮದ ವಿಷಯದಲ್ಲಿ ರಾಜಕಾರಣ ಬೆಳೆಸಿದ್ರೆ ಅದನ್ನ ಕೈ ಬಿಡಬೇಕು. ಕೂಲಂಕುಷವಾಗಿ ತಲೆಗೆ ಆಗ್ಬಾರ್ದು. ಮುಸುಕ್ದಾರಿ ಇವತ್ತು ಅವ್ನ ಮುಸುಕನ್ನು ಕೂಡ ತೆಗೆದರೆ ಅವನೇನಾದರೂ ತಪ್ಪು ಹೇಳಿದ್ರೆ ಅವ್ನಿಗೇನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಕೂಡ ಆಗುತ್ತೆ. ಆದ್ದರಿಂದ ಕಾನೂನು ತನ್ನ ಕೆಲಸ ಮಾಡುತ್ತೆ. ಅದರಲ್ಲಿ ಯಾವುದೇ ಸರ್ಕಾರದ ಹಸ್ತಕ್ಷೇಪ ಇಲ್ಲ.